ಕೇಂದ್ರವಾಗಿ ಇಲ್ಲಿಗೆ ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿಯನ್ನು ಕೊಟ್ಟು ಸುಸಜ್ಜಿತವಾದ ಅಂಬೇಡ್ಕರ್ ಭವನವನ್ನು 6 ತಿಂಗಳೊಳಗೆ ಸಂಪೂರ್ಣ ಕಾರ್ಯಾಚರಣೆ ಆಗುವಾಗೆ ತಾವು ಅನುವು ಕೊಡಬೇಕಂತ ವಿನಂತಿಸುತ್ತಾ ಪುನರಪಿ ನಮ್ಮೆಲ್ಲರ ಬಡವರ ಬಂಧು ಈ 5 ಯೋಜನೆಗಳ ಬಗ್ಗೆ ನಾವು ಈಗಾಗಲೇ ಯೋಜನಾ ಅದಾಲತ್ ಅನ್ನು ಎಲ್ಲಾ ಕಡೆ ಮಾಡ್ತಾ ಇದ್ದೇವೆ. ನಾನು ಹೇಳೋದಿಷ್ಟೇ ಸರ್, ಇದರಿಂದ ನಮ್ಮೆಲ್ಲ ಬಡವರು ಇವತ್ತು ಎಲ್ಲರೂ ನಮ್ಮ ಸರ್ಕಾರವನ್ನು ನೆನೆಸಿಕೊಳ್ಳುವಂತ ಕೆಲಸವನ್ನು ಆಗ್ತಿದೆ. ಪ್ರತಿ ತಿಂಗಳು ತಾಯಿಗೆ 2,000 ರೂಪಾಯಿ ಇರಬಹುದು, ಫ್ರೀಯಾದ ಕರೆಂಟ್. ನಾವು ಯಾವತ್ತು ಚುನಾವಣೆ ಸಂದರ್ಭದಲ್ಲಿ ಹೋಗಿ ಹೇಳುವಾಗ ಎನಿಸಲಿಲ್ಲ ಇದನ್ನು ಕೊಡ್ಲಿಕ್ಕೆ ಆಗ್ತಾ ಅಂತ, ಅದನ್ನು ಮಾಡಿ ತೋರಿಸಿದ ಧೀರ ನಾಯಕಂದ್ರೆ ನೀವಂತ ಹೇಳುತ್ತಾ ಅದೇ ರೀತಿ ಎಲ್ಲ 5 ಯೋಜನೆಯನ್ನು ಕೊಟ್ಟು ಒಂದು ಒಳ್ಳೆಯ ಸರ್ಕಾರವನ್ನು ಇವತ್ತು ವಿರೋಧ ಪಕ್ಷದವರಿಗೂ ಅವರಿಗೂ ಪ್ರತಿಭಟನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಸರ್ಕಾರವನ್ನು ನಡೆಸುತ್ತಿರುವ ನಿಮ್ಮ ಈ ಒಂದು ಏನ್ ಹೇಳ್ತಾರೆ ಆ ತಾಕತ್ತಿಗೆ ನಾವೆಲ್ಲ ಯಾವಾಗಲೂ ಶರಣ ಅಂತ ಹೇಳುತ್ತಾ, ವೀರಪ್ಪ ಮೊಯ್ಲಿಯವರ ಬಗ್ಗೆ ಕೇವಲ 2 ಮಾತು. ವೀರಪ್ಪ ಹೇಳಿದ ಹಾಗೆ ನಾವು ಸಹ ಯಾವತ್ತು ರಾಜಕೀಯ ಅಪೇಕ್ಷೆಯನ್ನು ಇಟ್ಕೊಂಡು ರಾಜಕೀಯ ಬಂದವರಲ್ಲ. ನನ್ನ ತಂದೆಯ ಕಾಲದಿಂದ ಅಜ್ಜನ ಕಾಲದಿಂದ ವೀರಪ್ಪ ಮೊಯ್ಲಿಯವರೊಟ್ಟಿಗೆ ಸುಮಾರು 40 ವರ್ಷದಿಂದ ದುಡಿಕೊಂಡು ಬಂದವರು. ನಾನು ಯಾವತ್ತೂ ಒಂದು ಪಂಚಾಯತ್ ಚುನಾವಣೆಗೆ ಸಹ ನಿಂತವರಲ್ಲ. ನೇರವಾಗಿ ವೀರಪ್ಪ ಮೊಯ್ಲಿಯವರ ಅಪೇಕ್ಷೆಯ ಮೇರೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಅನಿವಾರ್ಯವಾಗಿ ಅವರ ಅಪೇಕ್ಷೆಯಂತೆ ನಿಂತಿದ್ದೇನೆ ಬಿಟ್ರೆ ಯಾವತ್ತು ಅವರೊಟ್ಟಿಗೆ ದುಡಿದ ಸಂತೋಷ ನಮಗೆ. ಯಾಕಂದ್ರೆ ಇವತ್ತು ಒಂದು ಪಾರದರ್ಶಕವಾಗಿ ಶುದ್ಧ ಹಸ್ತವನ್ನು ಇಟ್ಕೊಂಡು ಕಾರ್ಕಳದಲ್ಲಿ 6 ವರ್ಷ ಎಂಎಲ್ಎ ಆದ ನಮ್ಮ ವೀರಪ್ಪ ಮೊಯ್ಲಿಯವರು ಇರುವುದು, 2 ಸಲ ಎಂಎಲ್ಎ ಆದ ಗೋಪಾಲ್ ಭಂಡಾರಿ ಇರುವುದು ಈ ಕಾರ್ಕಳದ ಘನತೆ ಕೀರ್ತಿಯನ್ನು ಎತ್ತರಕ್ಕೆ ಏರಿಸುವ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ನಮ್ಮ ಬಂಧುಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಕೊಡುವ ಕೆಲಸವನ್ನು, ಪಾರದರ್ಶಕವಾದ ಯಾವುದೇ ಭ್ರಷ್ಟಾಚಾರ ರಹಿತವಾದ ಒಂದು ಏನು ಆಡಳಿತವನ್ನು ಈ ಇಬ್ಬರು ನಾಯಕರು ಮಾಡಿದ್ದಾರೆ. ಇವರು ಯಾವತ್ತು ನಮಗೆ ಜೀವನದಲ್ಲಿ ರೋಲ್ ಮಾಡೋಣ ಅಂತ ಹೇಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲರಿಗೂ ಪುನರಪಿ ವಂದಿಸುತ್ತಾ ಇಲ್ಲಿ ನೆರೆದಿರುವ ಸಮಸ್ತ ಬಂಧುಗಳಿಗೆ ನನ್ನ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಚಂದ ಮಾಡಿಕೊಟ್ಟ ನಿಮಗೆಲ್ಲರೂ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.